ಕಾಲೇಜು ಕನಸುಗಳು ಹುಟ್ಟೋ ಜಾಗ, ಕಲ್ಪನೆಗಳು ಹುಟ್ಟೋ ಜಾಗ, ಭವಿಷ್ಯಕ್ಕೆ ತಿರುವು ಕೊಡೋ ಜಾಗ. ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತಾರೆ. ಆದರೆ ಕಾಲೇಜ್ ಮುಗಿದ ಮೇಲೂ ಕೂಡ ನಮ್ಮ ಲೈಫ್ ಗೋಲ್ಡನ್ ಆಗಿರಬೇಕು ಅಂದರೆ ನಾವು ಯಾವ ಕಾಲೇಜ್ನ ಚೂಸ್ ಮಾಡ್ತೀವಿ, ಯಾವ ಯೂನಿವರ್ಸಿಟಿನ ಆಯ್ಕೆ ಮಾಡ್ಕೋತೀವಿ, ಜೊತೆಗೆ ಯಾವ ಸಬ್ಜೆಕ್ಟನ್ನು ತಗೋತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇಂತಹ ಯೂನಿವರ್ಸಿಟಿನಲ್ಲಿ ಈಗ ಟಾಪ್ ಲಿಸ್ಟ್ನಲ್ಲಿ ಟ್ರೆಂಡಿಂಗ್ನಲ್ಲಿ ಇರೋದು ಅಂದರೆ ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸಸ್. ಬನ್ನಿ, ಈ ಯೂನಿವರ್ಸಿಟಿನ ಪ್ರೊಫೆಸರ್ ಹೆಡ್ ಆಗಿರುವಂತಹ ಶರತ್ ಕುಮಾರ್ ಅವರು ಕಾರ್ಯಕ್ರಮಕ್ಕೆ ಜಾಯಿನ್ ಆಗ್ತಾ ಇದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಈ ಯೂನಿವರ್ಸಿಟಿಯ ಪ್ಲೇಸ್ಮೆಂಟ್ ಯಾವ ರೀತಿಯಾಗಿರುತ್ತೆ, ಜೊತೆಗೆ ಅಡ್ಮಿಷನ್ಸ್ ಯಾವ ರೀತಿಯಾಗಿ ಮಾಡ್ಕೊಳ್ತಾರೆ, ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಮಾತನಾಡ್ತಾ ಹೋಗೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ರಾಮಯ್ಯ ಯೂನಿವರ್ಸಿಟಿ ಅಂತ ಬಂದರೆ ಇದು ಕೇವಲ ಒಂದು ಯೂನಿವರ್ಸಿಟಿ ಅಲ್ಲ, ಇದೊಂದು ಪ್ರಪಂಚ. ನಾನು ನೋಡ್ತಾ ಇರ್ತೀನಿ, ಹೋಗಬೇಕಾದ್ರೆ ರಸ್ತೆನಲ್ಲಿ ಓಡಾಡಬೇಕಾದ್ರೆ ನನಗೆ ತುಂಬ ಜೆಲಸ್ ಆಗುತ್ತೆ, ನಾನು ಯಾಕೆ ಇಂಥ ಯೂನಿವರ್ಸಿಟಿನಲ್ಲಿ ಓದಲಿಲ್ಲ ಅಂತ. ಸೊ ನಾನು ಮೊದಲನೇದಾಗಿ ನೀವು ಕೂಡ ಆ ಯೂನಿವರ್ಸಿಟಿನ ಒಂದು ಭಾಗ ಆಗಿದ್ದೀರಾ, ಅದಕ್ಕೋಸ್ಕರ ನಾನು ನಿಮಗೆ ಕಂಗ್ರ್ಯಾಚುಲೇಷನ್ಸ್ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಸರ್, ನನ್ನ ಮೊದಲನೇ ಪ್ರಶ್ನೆ, ಈಗ ಅಡ್ಮಿಷನ್ಸ್ ಸ್ಟಾರ್ಟ್ ಆಗ್ತಾ ಇದೆ, ಎಲ್ಲರೂ ಇಂಜಿನಿಯರಿಂಗ್ ಅಂತ ಹೋಗ್ತಾ ಇದ್ದಾರೆ. ಸೊ ಈಗ ಈ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಸದ್ಯದ ಟ್ರೆಂಡ್ ಯಾವ ರೀತಿಯಾಗಿರುತ್ತೆ, ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಈ ಟ್ರೆಂಡ್ನಲ್ಲಿ ಏನಾದರೂ ಸಿಗ್ನಿಫಿಕೆಂಟ್ ಚೇಂಜಸ್ ಆಗ್ತಾ ಇದೆಯಾ, ನೀವು ಯಾವ ರೀತಿಯಾಗಿ ನಿಮ್ಮ ಯೂನಿವರ್ಸಿಟಿನಲ್ಲಿ ಅಪ್ಡೇಟ್ ಆಗಿದ್ದೀರಾ ಅಂತ ತಿಳಿಸ್ಕೊಡಿ. ರಾಮಯ್ಯ ಬ್ರ್ಯಾಂಡ್ ಅನ್ನೋದು ಒಂದು ಕರ್ನಾಟಕದ ಹೆಮ್ಮೆ ಆ್ಯಂಡ್ ಟುಡೇ ಇಟ್ ಈಸ್ ಎ ಗ್ಲೋಬಲ್ ಬ್ರ್ಯಾಂಡ್. ಇದಕ್ಕೆ ಕಾರಣ ರಾಮಯ್ಯಗಿರೋ ಲೆಗಸಿ ಆ್ಯಂಡ್ ಹೆರಿಟೇಜ್. ಎಜುಕೇಷನ್ ನಾವು ಡೆಲಿವರ್ ಮಾಡಿರೋದಾಗಲಿ, ದ ಕಾಮರ್ಸ್ ಆ್ಯಕ್ಟಿವಿಟೀಸ್ ಡನ್ ಬೈ ದ ರಾಮಯ್ಯ ಗ್ರೂಪ್ ಆ್ಯಂಡ್ ದ ಫಿಲಾಂಥ್ರಫಿ ವರ್ಕ್ ವಾಟ್ ರಾಮಯ್ಯ ಗ್ರೂಪ್ ಈಸ್ ಡೂಯಿಂಗ್. ಬಿಕಾಸ್ ಆಫ್ ದಟ್ ನಮಗೆ ಒಂದು ತುಂಬ ಒಳ್ಳೆಯ ಹೆಸರು ಆಲ್ರೆಡಿ ಮಾರ್ಕೆಟಲ್ಲಿ ಇದೆ. ಸೊ ಈ ಸಂಚಿಕೆಯಲ್ಲಿ ನಾನು ಬಂದಿರೋ ಉದ್ದೇಶ ಮೇಯ್ನಾಗಿ ನಾಟ್ ಟು ಪ್ರಮೋಟ್ ರಾಮಯ್ಯ ಗ್ರೂಪ್ ಬಿಕಾಸ್ ಎವ್ರಿಬಡಿ ಈಸ್ ಅವೇರ್ ಆಫ್ ರಾಮಯ್ಯ ಗ್ರೂಪ್, ಬಟ್ ಮೇಯ್ನಾಗಿ ನಾನು ಆಸ್ಪೈರಿಂಗ್ ಸ್ಟೂಡೆಂಟ್ಸ್ ಆ್ಯಂಡ್ ಪ್ರಾಸ್ಪೆಕ್ಟಿವ್ ಪೇರೆಂಟ್ಸ್ಗೆ ಹೌ ವಿ ಆರ್ ಯುನೀಕ್, ವಾಟ್ ಈಸ್ ದ USP ಆಫ್ ಅವರ್ ಯೂನಿವರ್ಸಿಟಿ, ನಮ್ಮ ಯೂನಿವರ್ಸಿಟಿಗೆ ನಿಮ್ಮ ಮಕ್ಕಳು ಜಾಯಿನ್ ಆದರೆ ಹೇಗೆ ಅವರು ಬೆನಿಫಿಟ್ ಆಗುತ್ತೆ, ಹೇಗೆ ಅವರು ಲೈಫಲ್ಲಿ ಮುಂದೆ ಬೆಳಿಬೋದು ಅನ್ನೋ ಬಗ್ಗೆ ನಾನು ಮಾತಾಡೋದಕ್ಕೆ ಇಷ್ಟ ಬೀಳ್ತೀನಿ. ಸೊ ಇಂಜಿನಿಯರಿಂಗ್ ಬಗ್ಗೆ ಇನ್ ಪರ್ಟಿಕ್ಯುಲರ್ ಮಾತಾಡೋದಾದರೆ, ಸೊ ಈಗ ಟೆಕ್ನಾಲಜಿ ಹೇಗೆ ಮೂವ್ ಆಗ್ತಾ ಇದೆ ಅಂದರೆ, ಸೊ ಐ ವುಡ್ ಲೈಕ್ ಟು ಜಸ್ಟ್ ಗಿವ್ ಎ ಪ್ರಿಲ್ಯೂಡ್. ಸೊ ದೇರ್ ವಾಸ್ ಎ ಟೈಮ್, ನಮಗೆ 3 ವರ್ಡ್ ನಾನೀಗ ಯೂಸ್ ಮಾಡ್ತೀನಿ: ಬ್ರೈನ್ ಡ್ರೈನ್, ಬ್ರೈನ್ ಗೇನ್ ಆ್ಯಂಡ್ ಬ್ರೈನ್ ಸರ್ಕ್ಯುಲೇಷನ್. 20 ವರ್ಷದ ಮುಂಚೆ ಎಲ್ಲ ಒಳ್ಳೆ ಎಜುಕೇಷನ್ ಸಿಕ್ಕಿದವರು ಅಮೆರಿಕಾಗೆ ಇಲ್ಲ OECD ಕಂಟ್ರೀಸ್ಗೆ ಹೋಗ್ಬಿಟ್ಟು ಐ ಥಿಂಕ್ ಆಲ್ ಅವರ್ ನಾಲೆಡ್ಜ್ ಪೂಲ್ ವೆಂಟ್ ಟು ದಟ್ ಪರ್ಟಿಕ್ಯುಲರ್ ಪಾರ್ಟ್ ಆಫ್ ದ ವರ್ಲ್ಡ್. ಈಗ ಅವ್ರ ಮಕ್ಕಳು ದೊಡ್ಡವರಾದರೆ, ದಟ್ ಮೀನ್ಸ್ ಲೈಕ್ ಲಾಸ್ಟ್ 10 years ಅವರೆಲ್ಲ ಈ ವೆಸ್ಟರ್ನ್ ಕಲ್ಚರ್ ಇಷ್ಟ ಆಗದಿರ ದೇ ಆರ್ ಕಮ್ಮಿಂಗ್ ಬ್ಯಾಕ್ ಟು ಇಂಡಿಯಾ. ಸೊ ದಟ್ ಈಸ್ ಬ್ರೈನ್ ಗೇನ್. ಆ್ಯಂಡ್ ಇವಾಗ ಏನಾಗ್ತಾ ಇದೆ ಅಂತ ಕರೆಂಟ್ ಟ್ರೆಂಡ್ ಏನಿದೆ ಅಂದರೆ ಬ್ರೈನ್ ಸರ್ಕ್ಯುಲೇಷನ್ ಅಂತ ಕರೀತಾರೆ ಲಿಟ್ರೇಚರಲ್ಲಿ. ಏನಿದು ಬ್ರೈನ್ ಸರ್ಕ್ಯುಲೇಷನ್ ಅಂದರೆ, ಇವರು ಗ್ಲೋಬಲ್ ಎಕ್ಸ್ಪೋಜರ್ ತಗೊಂಡು ಇಂಡಿಯಾಗೆ ಬಂದು ದೇ ಸೆಟಲ್ ಡೌನ್ ಬ್ಯಾಕ್ ಟು ಇಂಡಿಯಾ ಆ್ಯಂಡ್ ದೇ ಟ್ರೈ ಟು ಡೂ ಬಿಸ್ನೆಸ್ ಆರ್ ಎ ಸ್ಟಾರ್ಟಪ್ ವಿಚ್ ಸಾಲ್ವ್ಸ್ ಗ್ಲೋಬಲ್ ಪ್ರಾಬ್ಲಮ್ಸ್. ಅಂದರೆ ನಾನು ಏನಕ್ಕೆ ಇದು ಹೇಳ್ತಾ ಇದ್ದೀನಿ ಅಂದರೆ, ಸೊ ವೆನ್ ದೇ ಗೆಟ್ ದಟ್ ಎಕ್ಸ್ಪೋಜರ್, ವೆನ್ ದೇ ಕಮ್ ಬ್ಯಾಕ್ ಟು ಇಂಡಿಯಾ, ದಟ್ ಈಸ್ ಬ್ರೈನ್ ಸರ್ಕ್ಯುಲೇಷನ್ ಥ್ರೂ ಇಂಡಿಯಾ, ದೇ ಆಪರೇಟ್ ಅಕ್ರಾಸ್ ದ ಗ್ಲೋಬ್. ಸೊ ಆ್ಯಂಡ್ ಇವರು ಅಲ್ಲಿ ಅಬ್ರಾಡ್ ಹೋದಾಗ ಏನು ಎಕ್ಸ್ಪೋಜರ್ ಸಿಗಿರುತ್ತೆ ಅದನ್ನು ಅವರು ಬೇಸಿಕಲಿ ಆ ಟೈಪ್ ಆಫ್ ಎಜುಕೇಷನ್ ದೇ ಎಕ್ಸ್ಪೆಕ್ಟ್ ಫಾರ್ ದೇರ್ ಕಿಡ್ಸ್ ಆ್ಯಂಡ್ ಆಫ್ಕೋರ್ಸ್ ದೇರ್ ಪಿಯರ್ಸ್ ಆ್ಯಸ್ ವೆಲ್. ಸೊ ಇದನ್ನು ನಾವು ಮ್ಯಾಚ್ ಮಾಡೋದಕ್ಕೆ ರಾಮಯ್ಯ ಯೂನಿವರ್ಸಿಟಿ ಜೊತೆ ಎಲ್ಲ ಯೂನಿವರ್ಸಿಟಿಗಳು ಕೈ ಜೋಡಿಸ್ಬೇಕು. ಇಟ್ ಈಸ್ ನಾಟ್ ಜಸ್ಟ್ ದ ಪಾರ್ಟ್ ಆಫ್ ಒನ್ ಯೂನಿವರ್ಸಿಟಿದು. ಸೊ ಎಲ್ಲ ಯೂನಿವರ್ಸಿಟಿ ಕೈ ಜೋಡಿಸಿ ಐ ಥಿಂಕ್ ವಿ ಶುಡ್ ಮ್ಯಾಚ್ ಟು ಅಬ್ರಾಡ್ ಯೂನಿವರ್ಸಿಟೀಸ್. ಬೇರೆ ಪರ್ಡ್ಯೂ ಯೂನಿವರ್ಸಿಟಿ ಆಗಿರ್ಬೋದು, ಅಲ್ಬಾನಿ ಯೂನಿವರ್ಸಿಟಿ ಆಗಿರ್ಬೋದು, ಇಲ್ಲ ಯೂನಿವರ್ಸಿಟಿ ಆಫ್ ಇಲಿನಾಯ್ ಆಗಿರ್ಬೋದು. ಸೊ ವಿ ಶುಡ್ ಮ್ಯಾಚ್ ಟು ದಟ್ ಸ್ಟ್ಯಾಂಡರ್ಡ್. ಸೊ ಅವರ್ ಟೆಕ್ನಾಲಜಿ ಶುಡ್ ಗೆಟ್ ಇನ್ ಟು ದಟ್ ಡೈರೆಕ್ಷನ್. ಸೊ ನಮ್ಮ ಕರಿಕ್ಯುಲಮ್ ಹೇಗೆ ನಾವು ಡಿಸೈನ್ ಮಾಡ್ತಾ ಇದ್ದೀರಿ ಅಂದರೆ, ಕೀಪಿಂಗ್ ಇನ್ ಮೈಂಡ್ ದ ಗ್ಲೋಬಲ್ ಪರ್ಸ್ಪೆಕ್ಟಿವ್, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ನೆಲ್ಲ ಮುಂದೆ ಇಟ್ಕೊಂಡು ನಾವು ನಮ್ಮ ಕರಿಕ್ಯುಲಮ್ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ಗೆ ಮೀಟ್ ಮಾಡ್ತಾ ಇದ್ದೀರಿ. ಸೊ ದಿಸ್ ಈಸ್ ಒನ್ ಆಫ್ ದ ಯುನೀಕ್ನೆಸ್ ವಾಟ್ ಅವರ್ ಸ್ಟೂಡೆಂಟ್ ಗೆಟ್ಸ್. ಅಪಾರ್ಟ್ ಫ್ರಮ್ ದ್ಯಾಟ್, ನಮ್ಮ ಸ್ಟೂಡೆಂಟ್ಸ್ಗೆ ನಾವು ವಿ ಆಲ್ಸೋ ಎಂಕರೇಜ್ ಫಾರ್ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಆ್ಯಂಡ್ ಗ್ಲೋಬಲ್ ಎಕ್ಸ್ಪೋಜರ್. ವಿ ಟ್ರೈ ಟು ಪ್ರೊವೈಡ್ ಗ್ಲೋಬಲ್ ಎಕ್ಸ್ಪೋಜರ್ ಆಲ್ಸೋ. ಆಮೇಲೆ ರಾಮಯ್ಯ ಗ್ರೂಪ್ದೆ ಇನ್ ಕೊಲಾಬ್ರೇಷನ್ ವಿತ್ ITCA ಅನ್ನೋ ಕಂಪ್ನಿ ಜೊತೆ ವಿ ಹ್ಯಾವ್ ಲಾಂಚ್ ರಾಮಯ್ಯ ಸ್ಯಾಟಲೈಟ್. ಸೊ ಅದೇ ಆ ಯುನೀಕ್ನೆಸ್ ಹಿಡ್ಕೊಂಡು ನಾವು ನಮ್ಮ ಇಂಜಿನಿಯರಿಂಗ್ ಎಜುಕೇಷನ್ನ ತುಂಬ ಇಂಟ್ರೆಸ್ಟಿಂಗ್ ಆಗಿ, ಮೋರ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಆಗಿ ನಾವು ಅಳವಡಿಸಿದ್ದೇವೆ.
ಇದು ಮೇನ್ ಯುನಿಕ್ನೆಸ್ ಆಫ್ ಅವರ್ ಇಂಜಿನಿಯರಿಂಗ್ ಪ್ರೋಗ್ರಾಮ್ಸ್. ಈಗ ಮೆಡಿಕಲ್ ಅಂತ ಅಂದ್ರೂ ಕೂಡ ಒಂದು ರೀತಿಯಾಗಿ ರಾಮಯ್ಯ ಯೂನಿವರ್ಸಿಟಿ ಫೇಮಸ್ಸೇ. ಸೊ ಈಗ ನಾವು ಮೆಡಿಕಲ್ ಸ್ಟೂಡೆಂಟ್ ವಿಚಾರಕ್ಕೆ ಬರೋಣ. ನಿಮ್ಮ ಯೂನಿವರ್ಸಿಟಿನಲ್ಲಿ ಯಾವ ರೀತಿಯಾಗಿ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಅವಕಾಶ ಮಾಡಿಕೊಡ್ತೀರಾ? ಕಂಪೇರ್ ಟು ಅನದರ್ ಯೂನಿವರ್ಸಿಟಿ ಕಂಪೇರ್ ಮಾಡಿದ್ರೆ ನಿಮ್ಮ ಕಾಲೇಜ್ ಎಷ್ಟು, ನಿಮ್ಮ ಯೂನಿವರ್ಸಿಟಿ ಎಷ್ಟು ಸ್ಪೆಷಲ್ ಅಂತ ತಿಳಿಸ್ಕೊಡಿ. Ramaiah Medical College, which is part of Ramaiah University of Applied Science, they are in a very ಹೆಸರುವಾಸಿಯಾಗಿರೋ ಮೆಡಿಕಲ್ ಕಾಲೇಜ್. ಸೊ ನೋ ನೀಡ್ ಟು ಟಾಕ್ ಅಬೌಟ್ ಇಟ್, ಎಲ್ರಿಗೂ ಗೊತ್ತಿರೋವಂಥ ವಿಚಾರ. ಬಟ್ ಈಗ ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್ ಸೇರ್ಕೊಂಡ್ಮೇಲೆ ರಾಮಯ್ಯ ಮೆಡಿಕಲ್ ಕಾಲೇಜ್, ಸೊ 13 ಸ್ಕೂಲ್ಸ್ ಇದೆ ಎಂಟೈರ್ ಯೂನಿವರ್ಸಿಟಿಲಿ. ಸೊ ದ ಅಡ್ವಾಂಟೇಜ್ ಆಫ್ ಎ ಸ್ಟೂಡೆಂಟ್ ಆಫ್ ರಾಮಯ್ಯ ಮೆಡಿಕಲ್ ಕಾಲೇಜ್, he can interact with engineering team, he can interact with management team, he can also interact with policy team. ಸೊ ಈ ಥರ ಎಕ್ಸ್ಪೋಜರ್ ಬೇರೆ ಮೆಡಿಕಲ್ ಕಾಲೇಜಲ್ಲಾಗಲಿ ಸಿಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ಸೆಂಟರ್ ಫಾರ್ ಎಂಟ್ರಪ್ರಿನರ್ಶಿಪ್. ಸೊ ಇಲ್ಲಿ ನಾವು ಅನ್ಕೋತೀರಿ ಡಾಕ್ಟರ್ ಅಂದರೆ ಅವ್ರ ಪ್ರೋಗ್ರಾಮ್ ಮುಗಿದ ತಕ್ಷಣ ದೇ ವಿಲ್ ಗೋ ಫಾರ್ ಎಸ್ಟಾಬ್ಲಿಷಿಂಗ್ ಎ ಕ್ಲಿನಿಕ್ ಆರ್ ದೇ ಜಾಯಿನ್ ಸಮ್ ಹಾಸ್ಪಿಟಲ್ಸ್. ಬಟ್ there are many students, ನಮ್ಮ dental students for example, they have started their own startup ಥರ ಆಗಲಿ ಶುರು ಮಾಡಿದ್ದಾರೆ. Because they have creative ideas, and this nurturing of this creative ideas is done at Ramaiah University. ಆಮೇಲೆ ಇನ್ನು ಮೆಡಿಕಲ್ ಸ್ಕೂಲಲ್ಲೂ ಅಷ್ಟೇ ನಾವು ಈ ಸೆಂಟರ್ ಫಾರ್ ಎಂಟ್ರಪ್ರಿನರ್ಶಿಪ್ಪಿಂದ ಒಳ್ಳೆ ಐಡಿಯಾ ಇದ್ದರೆ ವಿ ಟ್ರೈ ಟು ನರ್ಚರ್ ದೆಮ್. ಸೆಕೆಂಡಾಗಿ, ಸೊ ಅಪಾರ್ಟ್ ಫ್ರಮ್ ದೇರ್ ಮೇನ್ ಕೋರ್ ಕರಿಕ್ಯುಲಮ್, we will also encourage them, if for example ಅವ್ರಿಗೆ ಏನಾದರೂ ಪ್ರಾಡಕ್ಟ್ ಡೆವಲಪ್ಮೆಂಟ್ ಮಾಡೋದಕ್ಕೆ ವಿ ಹ್ಯಾವ್ ಎ ಸಪ್ರೇಟ್ ಸೆಂಟರ್, ರಾಮಯ್ಯ ಟೆಕ್ನೋ ಸೆಂಟರ್ ಅಂತ ನಾವು ಕರಿತೀರಿ. ಆಮೇಲೆ ಇನ್ನೊಂದು ರಿಚ್ ಟೆಕ್ ಅಂತ ಇದೆ. ಸೊ ಇಲ್ಲಿ ಆಲ್ ಇನೋವೇಟಿವ್ ಪ್ರಾಡಕ್ಟ್ಸ್, ಈ ಫಾರ್ ಎಕ್ಸಾಂಪಲ್ ನಾವು ಕೋವಿಡ್ ಟೈಮಲ್ಲಿ ಆ ಕೋವಿಡ್ ಸೂಟ್ ಹಾಕಿದಾಗ ಡಾಕ್ಟರ್ಸ್ ಯೂಸ್ ಟು ಸ್ವೆಟ್ ಲೈಕ್ ಎನಿಥಿಂಗ್. ಸೊ ಅದಕ್ಕೆ ನಾವು ವಿ ಡೆವಲಪ್ಡ್ ಎ ಫ್ಯಾನ್. ಸಿ ದ ಐಡಿಯಾ ಪ್ರಾಬ್ಲಮ್ ಕೇಮ್ ಫ್ರಮ್ ದ ಡಾಕ್ಟರ್, ಬಟ್ ಹಿ ಓನ್ಲಿ ಪ್ರಪೋಸ್ ದ ಸೊಲ್ಯೂಷನ್. ಸೊ ಈ ಥರ ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ಆಪರ್ಚುನಿಟೀಸ್ ಇಲ್ಲಿರುತ್ತೆ. ಸೊ ಬೇರೆ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್ ಏನಾಗುತ್ತೆ, ಆ ಐಡಿಯಾ ಬರ್ಬೋದು, ಬಟ್ ಇಟ್ ವಿಲ್ ನಾಟ್ ಮೀಟ್ ದ ಲಾಜಿಕಲ್ ಎಂಡ್. ಬಟ್ ಇಲ್ಲಿ ಇಫ್ ದ ಐಡಿಯಾ ಈಸ್ ದೇರ್ ಆ್ಯಂಡ್ ಅವರು ಮಾತಾಡಿದ್ರೆ, ಐ ಥಿಂಕ್ ದೇ ಕ್ಯಾನ್ ಇಂಟ್ರಾಕ್ಟ್ ವಿತ್ ಅವರ್ ಇಂಜಿನಿಯರಿಂಗ್ ಪೀಪಲ್ ಆರ್ ದ ಟೆಕ್ನೋ ಸೆಂಟರ್ ಟೀಮ್, ಆ್ಯಂಡ್ ಆ ಐಡಿಯಾನ ವಿ ಕ್ಯಾನ್ ಸಿ ಆ್ಯಸ್ ಎ ಲಾಜಿಕಲ್ ಎಂಡ್ ಆ್ಯಕ್ಚುಲಿ. ಸೊ ಆಲೋಪತಿ ಮೆಡಿಸಿನ್ ಜೊತೆ ವಿ ಕ್ಯಾನ್ ಥಿಂಕ್ ಆಫ್ ಇಂಟಿಗ್ರೇಟೆಡ್ ಅಪ್ರೋಚ್, ವೇರ್ ಮನೆ ಮದ್ದು ಅಂದರೆ ಸೀಸನ್ ವೈಸ್ ನಾವು ಕರೆಕ್ಟಾಗಿ ನಮ್ಮ ಬಾಡಿ ಹೆಲ್ತ್ ಸಿಸ್ಟಮ್ಸ್ನ ಮ್ಯಾನೇಜ್ ಮಾಡಿದ್ರೆ ಐ ಥಿಂಕ್ ನಾವೆಲ್ಲ ಡಾಕ್ಟರ್ ಹತ್ರ ಹೋಗೋ ನೆಸಿಟಿ ಇರೋದಿಲ್ಲ. ಆ್ಯಂಡ್ ಅಫ್ಕೋರ್ಸ್ ಓನ್ಲಿ ಫಾರ್ ದ ಮೇಜರ್ ಇಶ್ಯೂಸ್ ವಿ ಹ್ಯಾವ್ ಟು ಗೋ ಟು ದೆಮ್. ಇಲ್ಲಾಂದರೆ ಐ ಥಿಂಕ್ ದೀಸ್ ಆರ್ ದ ಇಂಟಿಗ್ರೇಟೆಡ್ ಟೈಪ್ ಆಫ್ ಪ್ರಾಬ್ಲಮ್ ಸಾಲ್ವಿಂಗ್ ಆ ಆಪರ್ಚುನಿಟಿ ಸಿಗುತ್ತೆ. ದಟ್ ಈಸ್ ದ ಅಡ್ವಾಂಟೇಜ್ ಆಫ್ ಸ್ಟೂಡೆಂಟ್ ಸ್ಟಡಿಂಗ್ ಎಟ್ ರಾಮಯ್ಯ ಮೆಡಿಕಲ್ ಕಾಲೇಜ್. ಸಾಕಷ್ಟು ಯೂನಿವರ್ಸಿಟಿ ಇದೆ. ಇಷ್ಟೆಲ್ಲ ಯೂನಿವರ್ಸಿಟಿ ಇರಬೇಕಾದ್ರೆ ನಾವು ಯಾಕೆ ಈಗ ರಾಮಯ್ಯ ಯೂನಿವರ್ಸಿಟಿನೇ ಚೂಸ್ ಮಾಡ್ಕೋಬೇಕು? ನಿಮ್ಮ ವಿಶೇಷತೆ ಏನು? ನಮ್ಮ ಯುನಿಕ್ನೆಸ್ ಅಂತ ಬಂದರೆ, ಸೊ ಬಿಫೋರ್ ದ್ಯಾಟ್ ಐ ವಿಲ್ ಜಸ್ಟ್ ಟೆಲ್ ಒನ್ ಸ್ಮಾಲ್ ಸ್ಟೋರಿ. ಪ್ರೊಫೆಸರ್ ರಾಬರ್ಟ್ ಲ್ಯಾಂಗರ್ ಅಂತ, ಇವರು MIT ಸ್ಕೂಲ್ನ ಪ್ರೊಫೆಸರ್. ಹೀ ಈಸ್ ಬೇಸಿಕಲಿ ಎ ಕೆಮಿಕಲ್ ಇಂಜಿನಿಯರ್, ಬಯೋಟೆಕ್ನಾಲಜಿಸ್ಟ್, ಆ್ಯಂಡ್ ನೌ ಹೀ ಈಸ್ ಎ ಎಂಟ್ರಪ್ರಿನರ್. ಅಂದರೆ ನಾನು ಏನು ಇದನ್ನಲ್ಲಿ ಹೈಲೈಟ್ ಮಾಡೋಕ್ಕೆ ಇಷ್ಟ ಬೀಳ್ತೀನಿ ಅಂದರೆ, he is a chemical engineer, he is a biotechnologist, and he is a entrepreneur. ಅಂದರೆ ಅವ್ರ ಹತ್ರ ಏನಿಲ್ಲ ಅಂದರೂ ಒಂದು 30 ಸ್ಟಾರ್ಟಪ್ ಹ್ಯಾಸ್ ರೀಚ್ ಟು ಎ ವೆರಿ ಹೈ ಲೆವೆಲ್ ಆಫ್ ಪ್ರಾಫಿಟ್. ಸೊ ಇದು ಅಡ್ವಾಂಟೇಜ್ ನಮ್ಮ ರಾಮಯ್ಯ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ಗೆ ವಿ ಹ್ಯಾವ್ ಹೆಲ್ತ್ ಸೈನ್ಸಸ್, ವಿ ಹ್ಯಾವ್ ಸ್ಟೆಮ್, ದಟ್ ಈಸ್ ಸೈನ್ಸ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್, ಆ್ಯಂಡ್ ವಿ ಹ್ಯಾವ್ ಸೋಷಿಯಲ್ ಸೈನ್ಸಸ್. ಸೊ ಈ ಎಲ್ಲ ಹೋಲಿಸ್ಟಿಕ್ ಆಗಿ ಎಲ್ಲ ಪ್ರೋಗ್ರಾಮ್ಸು ಅವೈಲೇಬಲ್ ಆಗಿರುತ್ತೆ. ಅಂದರೆ ಒಂದು ಸ್ಟೂಡೆಂಟು ಈಗ ಇಫ್ ಹಿ ವಾಂಟ್ಸ್ ಟು ಬಿಕಮ್ ಸಕ್ಸಸ್ಫುಲ್, ಹಿ ಕೆನಾಟ್ ರಿಲೈ ಆನ್ ಓನ್ಲಿ ಒನ್ ಕೆರಿಯರ್. ಹಿ ಹ್ಯಾಸ್ ಟು ಚೇಂಜ್ ಮಲ್ಟಿಪಲ್ ವೇಸ್ ಡಿಪೆಂಡಿಂಗ್ ಆನ್ ದ ಗ್ರೋತ್ ಸ್ಟೇಜ್ ಆಫ್ ಹಿಸ್ ಕೆರಿಯರ್. ಸೊ ನಾವು ರಾಮಯ್ಯ ಯೂನಿವರ್ಸಿಟಿನಲ್ಲಿ ಪ್ರೊಫೆಸರ್ ರಾಬರ್ಟ್ ಲ್ಯಾಂಗರ್ ಬಗ್ಗೆ ನಾನು ಹೇಳಿದಾಗೆ ನಮ್ಮ ಸ್ಟೂಡೆಂಟ್ಸ್ನ ಆ ಥರ ಮಲ್ಟಿ ಡೈಮೆನ್ಷನಲ್ಲಿ ಪ್ರಿಪೇರ್ ಆಗ್ತೀರಿ. ಫಾರ್ ಎಕ್ಸಾಂಪಲ್, ನಾನು ಲೆಟ್ ಅಸ್ ಎ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಆಗಿರ್ಬೋದು, ಬಟ್ ವೆನ್ ಐ ಬಿಕಮ್ ಎ CEO ಆಫ್ ಎ ಕಂಪನಿ, ಐ ಶುಡ್ ಹ್ಯಾಂಡಲ್ ಫಿನಾನ್ಸ್, ಐ ಶುಡ್ ಹ್ಯಾಂಡಲ್ HR ಆ್ಯಂಡ್ ಆಲ್ ಅದರ್ ಸೆಗ್ಮೆಂಟ್ಸ್. ಸೊ ನಮ್ಮ ಸ್ಟೂಡೆಂಟ್ಸ್ನ ನಾವು ಈ ಥರ ನಾವು ಪ್ರಿಪೇರ್ ಮಾಡೋಕ್ಕೆ ಹೋಗ್ತೀರಿ. ಆಮೇಲೆ ಪ್ಲಸ್ ಇನೋವೇಷನ್ ಅಂತ ಬಂದರೆ 2 ಕಾನ್ಸೆಪ್ಟ್ ಇದೆ. ಒಂದು ನಮ್ಮ ಲಿಟ್ರೇಚರಲ್ಲಿ ಶುಂಪೀಟರ್ ಪ್ರಿನ್ಸಿಪಲ್ ಅಂತ ಕರಿತೀರಿ, ಇನ್ನೊಂದು ಶುಮ್ಲುಕ್ಸ್ ಪ್ರಿನ್ಸಿಪಲ್ ಅಂತ ಕರಿತೀರಿ. ಏನು ಡಿಫ್ರೆನ್ಸ್ ಅಂದರೆ, ಒಂದು ಪುಷ್ ಕಾನ್ಸೆಪ್ಟ್, ಅದರ್ ಒನ್ ಈಸ್ ಪುಲ್ ಕಾನ್ಸೆಪ್ಟ್. ಸೊ ಪುಷ್ ಅಂದರೆ ನಮಗೆ ಏನು ಜನ ಕನ್ಸ್ಯೂಮರ್ ಕೇಳ್ತಾರೆ ನಾವು ಅದನ್ನು ಕೊಡೋದು.
ಪುಲ್ ಅಂದರೆ ಕಸ್ಟಮರ್ ಅದನ್ನು ಎಕ್ಸ್ಪೆಕ್ಟೇ ಮಾಡಿರಲ್ಲ. ಬೆಸ್ಟ್ ಎಕ್ಸಾಂಪಲ್ ಈಸ್ ಅವರ್ ಆ್ಯಪಲ್ ಫೋನ್ಸ್. ದೇ ನೆವರ್ ವುಡ್ ಹ್ಯಾವ್ ಎಕ್ಸ್ಪೆಕ್ಟೆಡ್ ವಾಟ್ ಫೀಚರ್ಸ್ ಐ ಆಮ್ ಗೋಯಿಂಗ್ ಟು ಗೆಟ್. ಸೊ ಅದನ್ನು ಪುಲ್ ಕಾನ್ಸೆಪ್ಟ್ ಅಂತ ಕರೀತಾರೆ. ಸೊ ಇಫ್ ಯು ಹ್ಯಾವ್ ಟು ರೀಚ್ ಟು ಎ ಡೆವಲಪ್ಡ್ ನೇಷನ್, ಸೊ ಡೆಫಿನೆಟ್ಲಿ ನಾವು ಡಿಸ್ರಪ್ಟಿವ್ ಇನೋವೇಷನ್ಗೆ ಎಂಟರ್ ಆಗಬೇಕು. ಅಂದರೆ ಸೊ ವೆನ್ ಐ ಸೇ ಡಿಸ್ರಪ್ಟಿವ್ ಇನೋವೇಷನ್, ದಿಸ್ ಈಸ್ ಸಮಥಿಂಗ್ ಲೈಕ್ ಥಿಂಕಿಂಗ್ ಔಟ್ ಆಫ್ ದ ಬಾಕ್ಸ್. ಸೊ ಇದು ಈ ಸ್ಕಿಲ್ಸ್ ಮೇಲೆ ನಾವು ಸ್ಟೂಡೆಂಟ್ಸ್ಗೆ ಎಕ್ವಿಪ್ ಮಾಡ್ತೀರಿ. ದ ಓನ್ಲಿ ರೀಸನ್ ಈಸ್ ಹೇಗೆ ನಾವು ಡೆವಲಪ್ಡ್ ನೇಷನ್ ಆಗೋದು, ಇಟ್ ಈಸ್ ವೆರಿ ಸಿಂಪಲ್. ಇಫ್ ಯು ಟಾಕ್ ಅಬೌಟ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಡೆಫಿನೇಷನ್ ಪ್ರಕಾರ ಹೋದರೆ, ಸೊ ಪರ್ ಕ್ಯಾಪಿಟಾ ಇನ್ಕಮ್ ಶುಡ್ ಬಿ 20 ಲಕ್ಷ ರೂಪಾಯಿ ಇರಬೇಕು. ಇದಕ್ಕೆ ನಮ್ಮ ಯಂಗ್ ಸ್ಟೂಡೆಂಟ್ಸ್, ದ ಸ್ಟೂಡೆಂಟ್ ಕಮ್ಯುನಿಟಿ ಶುಡ್ ಆ್ಯಕ್ಟ್ ಆ್ಯಸ್ ದ ಕೆಟಲಿಸ್ಟ್. ಸೊ ಇವರು ಡಿಸ್ರಪ್ಟಿವ್ ಆಗಿ ಥಿಂಕ್ ಮಾಡಿ, ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡಿ, ಒಳ್ಳೆ ಐಡಿಯಾಸು, ಒಳ್ಳೆ ಸ್ಟಾರ್ಟಪ್ಸು ಬಂದರೆ ಡೆಫಿನೆಟ್ಲಿ ನಮ್ಮ ಇಂಡಿಯಾ ಕ್ಯಾನ್ ಥಿಂಕ್ ಆಫ್ ಅಚೀವಿಂಗ್ ದ ವಿಷನ್ ವಿಕಸಿತ್ ಭಾರತ್ 2047. ಸೊ ಇದೆಲ್ಲ ಯುನೀಕ್ನೆಸ್ಸು ನಮ್ಮ ಸ್ಟೂಡೆಂಟ್ಸ್ಗೆ ನಾವು ಗೈಡ್ ಮಾಡ್ತೀರಿ. ಪ್ಲಸ್ ವಿ ಆಲ್ಸೋ ಹ್ಯಾವ್ ಇಂಟರ್ನ್ಯಾಷನಲ್ ಇಮರ್ಷನ್ ಪ್ರೋಗ್ರಾಮ್ಸ್. ಅವರ್ ಸ್ಟೂಡೆಂಟ್ಸ್ ಗೋ ಟು ಡಿಫ್ರೆಂಟ್ ಕಂಟ್ರೀಸ್ ಫಾರ್ ದ ಎಕ್ಸ್ಪೋಜರ್, ಸ್ಟಡಿ ವಿಸಿಟ್, ಆ್ಯಂಡ್ ಆಲ್ಸೋ ಬರೀ ಒಂದು ಆಸ್ಪೆಕ್ಟ್ ಆಫ್ ಜಸ್ಟ್ ನಾಟ್ ಪ್ರಾಫಿಟ್ ಮೇಕಿಂಗ್, ವಿ ಆಲ್ಸೋ ಗೈಡ್ ದೆಮ್ ಟುವರ್ಡ್ಸ್ ಹ್ಯೂಮನ್ ಸೆಂಟರ್ಡ್ ಇನೋವೇಷನ್. ಈ ಹ್ಯೂಮನ್ ಸೆಂಟರ್ಡ್ ಇನೋವೇಷನ್ ಏನಂದರೆ, ಸೊ ಬೇಸಿಕಲಿ ಅಲಾಂಗ್ ವಿತ್ ಮೇಕಿಂಗ್ ಪ್ರಾಫಿಟ್, ಹೌ ವಿ ಕ್ಯಾನ್ ಮೇಕ್ ಅವರ್ ಸೊಸೈಟಿ ಬೆಟರ್, ಕನ್ಸಿಡರಿಂಗ್ ಎಂಟೈರ್ ಹ್ಯೂಮನ್ ಬೀಯಿಂಗ್ಸ್ ಆ್ಯಸ್ ದ ಟೋಟಲ್ ಟಾರ್ಗೆಟ್ ಗ್ರೂಪ್. ಸೊ ಈ ಥರ ಮೈಂಡ್ಸೆಟ್ ನಾವು ಬಿಲ್ಡ್ ಮಾಡ್ತೀರಿ. ಆ್ಯಂಡ್ ಕೊನೆಯದಾಗಿ ಹೇಳಬೇಕು ಅಂದರೆ ಲೈಫ್ ಲಾಂಗ್ ಲರ್ನಿಂಗ್. ನಾನು ಮತ್ತೆ ಇನ್ನೊಂದು ಸತಿ ರಿಪೀಟ್ ಮಾಡ್ತಾ ಇದ್ದೀನಿ, ಇದು ಕೆರಿಯರ್. ಇಫ್ ಯು ವಾಂಟ್ ಟು ಬಿ ಎ ಸಕ್ಸಸ್ಫುಲ್ ಪರ್ಸನ್, ನಾನು ಎಲ್ಲ ಆಸ್ಪೈರಿಂಗ್ ಸ್ಟೂಡೆಂಟ್ಸ್ಗೆ ಏನು ಹೇಳಕ್ಕೆ ಬಿಡ್ತೀನಿ ಅಂದರೆ, ಸೊ ದೇ ಹ್ಯಾವ್ ಟು ಶಿಫ್ಟ್ ದೇರ್ ಕೆರಿಯರ್ಸ್ ಆ್ಯಸ್ ಪರ್ ದ ರಿಕ್ವೈರ್ಮೆಂಟ್ಸ್. ಸೊ ಇಟ್ಸ್ ನಾಟ್ ಜಸ್ಟ್ ಒನ್ ಟೈಮ್ ಯು ಚೇಂಜ್ ದ ಕೆರಿಯರ್. ಸೊ ಯು ಹ್ಯಾವ್ ಟು ಶಿಫ್ಟ್ ದ ಗೇರ್ಸ್ ಆ್ಯಂಡ್ ರೀಚ್ ಎಟ್ ದ ಟಾಪ್. ಸರ್, ನೀವಾಗಲೇ ಹೇಳ್ತಾ ಇದ್ರಿ, ಎಜುಕೇಷನ್ ಬಗ್ಗೆ ಹೇಳಿದ್ರಿ, ಜೊತೆಗೆ ಮೆಡಿಕಲ್ ಸ್ಟೂಡೆಂಟ್ ಮತ್ತು ನಿಮ್ಮ ಕಾಲೇಜ್ನ ವಿಶೇಷತೆ ಏನು ಎಲ್ಲದ್ರ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಸ್ಟೂಡೆಂಟ್ಸ್ ಅಂತ ಅಂದಾಗ ಕಾಲೇಜ್ ಮುಗೀತು, ಎಜುಕೇಷನ್ ಮುಗೀತು, ಅದಾದಮೇಲೆ ಪ್ಲೇಸ್ಮೆಂಟ್ ಯಾವ ರೀತಿಯಾಗಿರುತ್ತೆ ಈ ಕಾಲೇಜ್ನಲ್ಲಿ ಓದಿದ್ರೆ ಅನ್ನೋದೊಂದು ಕ್ವೆಶನ್ ಇರುತ್ತೆ. ಸೊ ನಿಮ್ಮ ಕಾಲೇಜ್ನಲ್ಲಿ ಓದಿದ್ರೆ ಅಲ್ಲಿ ಪ್ಲೇಸ್ಮೆಂಟ್ ಯಾವ ರೀತಿಯಾಗಿರುತ್ತೆ ಸ್ಟೂಡೆಂಟ್ಸ್ಗೆ, ಅದ್ರ ಬಗ್ಗೆ ತಿಳಿಸ್ಕೊಡಿ. ನಾನು ಪ್ಲೇಸ್ಮೆಂಟ್ ಅನ್ನೋ ಬದಲು ಐ ಥಿಂಕ್ ಅಗೇನ್ ಒಂದು ಬ್ಯಾಕ್ ಹೋಗೋಕ್ಕೆ ಇಷ್ಟ ಬೀಳ್ತೀನಿ. ಸೊ ಇದನ್ನು ಮಿಡಲ್ ಕ್ಲಾಸ್ ಸಿಂಡ್ರೋಮ್ ಅಂತ ನಾವು ಕರಿತೀವಿ ನಮ್ಮ ಇಂಡಿಯಾನಲ್ಲಿ. ಹೌದು. ಜಸ್ಟ್ ನಾನು ಮಾತಾಡಿದೆ, ವಿ ಶುಡ್ ರೀಚ್ ಫ್ರಮ್ 2.5 to 20 lakhs ಪರ್ ಕ್ಯಾಪಿಟಾ ಇನ್ಕಮ್ ಅಂತ. ಸೊ ಈ ಥರ ನಾವು ಗ್ರೋ ಆಗಬೇಕು ಅಂದರೆ ಡೆಫಿನೆಟ್ಲಿ ಇಫ್ ವಿ ಗೋ ಥಿಂಕ್ ಆಫ್ ಪ್ಲೇಸ್ಮೆಂಟ್ಸ್, ಡೆಫಿನೆಟ್ಲಿ ವಿಲ್ ನಾಟ್ ಬಿ ಇನ್ ಎ ಸಿಚುಯೇಷನ್ ಟು ಅಚೀವ್ ದ ವಿಷನ್ ವಾಟ್ ವಿ ಆರ್ ಟ್ರೈಂಗ್ ಟು ಫೋರ್ಸಿ. ಬಟ್ ಅಫ್ಕೋರ್ಸ್ ಎಲ್ಲರೂ ಸ್ಟಾರ್ಟಪ್ಸ್ ಆಗಲಿ ಎಂಟ್ರಪ್ರಿನರ್ಸ್ ಆಗೋಕ್ಕೂ ಆಗೋದಿಲ್ಲ. ಸೊ ಇಟ್ ರಿಕ್ವೈರ್ಸ್ ಕ್ರಿಯೇಟಿವ್ ಐಡಿಯಾಸ್, ಥಿಂಕಿಂಗ್ ಔಟ್ ಆಫ್ ದ ಬಾಕ್ಸ್, ರಿಸ್ಕ್ ಟೇಕಿಂಗ್ ಎಬಿಲಿಟಿ, ಇದೆಲ್ಲ ತುಂಬ ಬೇಕಾಗ್ತದೆ. ಸೊ ನಾನು ಏನು ಹೇಳೋಕ್ಕೆ ಇಷ್ಟ ಬೀಳ್ತೀನಿ ಅಂದರೆ, ಸೊ ಒಳ್ಳೆ ಸ್ಟೂಡೆಂಟ್ಸ್ ಬಿಫೋರ್ ಥಿಂಕಿಂಗ್ ಆಫ್ ಪ್ಲೇಸ್ಮೆಂಟ್ಸ್, ನಾನು ಪೇರೆಂಟ್ಸ್ಗೂ ಇದನ್ನು ಅಡ್ವೈಸ್ ಮಾಡೋಕ್ಕೆ ಇಷ್ಟ ಬೀಳ್ತೀನಿ, ಸ್ಟೂಡೆಂಟ್ಸ್ಗೂ ಇದನ್ನು ಅಡ್ವೈಸ್ ಮಾಡೋಕ್ಕೆ ಇಷ್ಟ ಬೀಳ್ತೀನಿ. ಇಫ್ ನಿಮ್ಮ ಮಗ ಆಗಲಿ ನಿಮ್ಮ ಮಗಳಾಗಲಿ ಒಳ್ಳೆ ಐಡಿಯಾ, ಒಳ್ಳೆ ಮಾರ್ಕೆಟ್ ರಿಕ್ವೈರ್ಮೆಂಟ್ ಐಡಿಯಾ ಇದ್ದರೆ ಡೆಫಿನೆಟ್ಲಿ ಪ್ಲೀಸ್ ಎಂಕರೇಜ್ ದೆಮ್ ಟು ಫ್ಲೋಟ್ ದ ಸ್ಟಾರ್ಟಪ್. ಓಕೆ. ಅಫ್ಕೋರ್ಸ್ ಪ್ಲೇಸ್ಮೆಂಟ್ ಈಸ್ ದೇರ್ ಆಸ್ ಪ್ಲಾನ್ ಬಿ ಆರ್ ಪ್ಲಾನ್ ಸಿ, ಅದಿದ್ದೇ ಇರುತ್ತೆ. ಬಟ್ ಒಳ್ಳೆ ಐಡಿಯಾ ಇದ್ದರೆ ಅಫ್ಕೋರ್ಸ್ ನೀವೇನು ಕೈಯಿಂದ ದುಡ್ಡು ಹಾಕಬೇಡಿ. ದೇರ್ ಆರ್ ಲಾಟ್ ಆಫ್ ಇನ್ವೆಸ್ಟರ್ಸ್ ಇನ್ ದ ಮಾರ್ಕೆಟ್. ಏಂಜಲ್ ಇನ್ವೆಸ್ಟರ್ಸ್ ಆಗ್ಬೋದು, ವೆಂಚೂರ್ ಕ್ಯಾಪಿಟಲಿಸ್ಟ್ಸ್ ಆಗ್ಬೋದು. ಅಫ್ಕೋರ್ಸ್ ದೇರ್ ಆರ್ ಲಾಟ್ ಆಫ್ ಇನ್ಕ್ಯುಬೇಟರ್ಸ್ ಆ್ಯಸ್ ವೆಲ್, ಆಕ್ಸಿಲರೇಟರ್ಸ್ ಎಲ್ಲ. ಸೊ ಅವರೆಲ್ಲ ಒಳ್ಳೆ ಐಡಿಯಾಗೆ ಹುಡುಕ್ತಾ ಇದ್ದಾರೆ. ದೇ ಹ್ಯಾವ್ ಫಂಡ್ಸ್ ಬಟ್ ದೇ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ದಿಸ್. ಸೊ ಈ ಎಂಟ್ರಪ್ರಿನರ್ಶಿಪ್ ಸ್ಪೇಸ್ ನೀವು ನೋಡಿದ್ರೆ 22 and 23ನಲ್ಲಿ ಜಾಸ್ತಿ ಫಂಡಿಂಗ್ ಬಂದಿಲ್ಲ ಇಂಡಿಯಾಗೆ. ಬಟ್ 24ಅಲ್ಲಿ ಫಸ್ಟ್ ಕ್ವಾರ್ಟ್ರಲ್ಲೇ ವಿ ಹ್ಯಾವ್ ಗಾಟ್ $100 billion, ರೈಟ್? ಸೊ ದೆರ್ ಆರ್ ಲಾಟ್ ಆಫ್ ಕಂಪನೀಸ್ ಸೊ ದೇ ಆರ್ ರೆಡಿ ಟು ಇನ್ವೆಸ್ಟ್ ಇಫ್ ಒಳ್ಳೆ ಐಡಿಯಾ ವಿಚ್ ಹ್ಯಾಸ್ ದ ಮಾರ್ಕೆಟ್ ಪೊಟೆನ್ಷಿಯಲ್. ಸೊ ವೆನ್ ಐ ಸೇ ಮಾರ್ಕೆಟ್ ಪೊಟೆನ್ಷಿಯಲ್, one is it should be innovative and it should has a potential to scale up ಕೂಡ ಆಗಬೇಕು. ಆವಾಗೇ ಅದನ್ನು ಡಿಸ್ರಪ್ಟಿವ್ ಇನೋವೇಷನ್ ಅಂತ ನಾವು ಕರೆಯೋದು. ಸೊ ಮೈ ಅಪೀಲ್ ಆ್ಯಂಡ್ ರಿಕ್ವೆಸ್ಟ್ ಟು ಆಲ್ ಆಸ್ ಪ್ರಾಸ್ಪೆಕ್ಟಿವ್ ಪೇರೆಂಟ್ಸ್ ಈಸ್, ನಿಮ್ಮ ಮಕ್ಕಳಿಗೆ ಒಳ್ಳೆ ಐಡಿಯಾಸ್ ಇಲ್ಲ ಒಳ್ಳೆ ರಿಸ್ಕ್ ಟೇಕಿಂಗ್ ಕೇಪಬಿಲಿಟಿ ಇಲ್ಲ ಕ್ರಿಟಿಕಲ್ ಥಿಂಕಿಂಗ್ ಕೇಪಬಿಲಿಟಿ ಇದ್ದರೆ ಡೆಫಿನೆಟ್ಲಿ ಪ್ಲೀಸ್ ಎಂಕರೇಜ್ ದೆಮ್ ಟು ಸೆಟ್ ಅಪ್ ದ ಸ್ಟಾರ್ಟಪ್ಸ್. ದಟ್ ಈಸ್ ಹೌ these startups will grow into a big companies, and then definitely they will start making money
and of course in a sustainable way. So on the other side, let us say ಅವರು ಬರೀ ಪ್ಲೇಸ್ಮೆಂಟ್ಸ್ ಅಂತ ನೋಡ್ತಾ ಇದ್ರೆ ಡೆಫಿನೆಟ್ಲಿ ವಿ ಹ್ಯಾವ್ ವೆರಿ ಗುಡ್ ಕಂಪನೀಸ್, ಆಲ್ ಟಾಪ್ 100 MNC of companies, they visit our university and we also train them. For example, recent agi Deloitte company they came. So ಅವ್ರಿಗೆ ತಕ್ಕಂತೆ ನಮ್ಮ ಸ್ಟೂಡೆಂಟ್ಸ್ಗೆ we hired few external experts and trained our students. We prepare students to be independent. They can face the interviews confidently and definitely they can survive on their own. ಅದ್ರ ಮೇಲೆ ನಾನು ಎಂಫಸೈಸ್ ಮಾಡೋಕ್ಕೆ ಇಷ್ಟಪಡ್ತೇನೆ. ಟೋಟಲಿ ನೀವೇನು ಹೇಳ್ತಾ ಇದ್ದೀರಾ, ಬಿ ಲೈಕ್ ಅ ಬಾಸ್, ನೀವು ಜಾಬ್ಗೆ ಹುಡ್ಕೋಕೆ ಹೋಗ್ಬಿಡಿ, ನೀವೇ ಆಂಟ್ರಪ್ರಿನರ್ ಆಗಿ ಅಂತ ನೀವು ಹೇಳ್ತಾ ಇದ್ದೀರಾ. ಓಕೆ, ನಾನು ಇದೇ ಪಾಯಿಂಟಿಗೆ ಬರ್ತೀನಿ. ಈಗ ನಿಮ್ಮ ಯೂನಿವರ್ಸಿಟಿನಲ್ಲಿ ಓದಿರೋರೆ ಯಾರಾದರೂ ಆಂಟ್ರಪ್ರಿನರ್, ಸಕ್ಸಸ್ಫುಲ್ ಆಂಟ್ರಪ್ರಿನರ್ ಆಗಿರೋದು, ಜೊತೆಗೆ ನಿಮ್ಮ ಕಾಲೇಜ್ನ ಸಕ್ಸಸ್ ಸ್ಟೋರಿ ಏನಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. ತುಂಬ ಸಕ್ಸಸ್ ಸ್ಟೋರೀಸ್ ಇದೆ ಆ ಥರ ಹೇಳ್ಕೊಂಡು ಹೋದರೆ, ಬಿಕಾಸ್ ವಿ ಹ್ಯಾವ್ ಎ ಇನ್ಕ್ಯುಬೇಟರ್ ಆಲ್ಸೋ. ನಮ್ಮ ಯೂನಿವರ್ಸಿಟಿನಲ್ಲೇ we have Ramaiah Technology Business Incubator anta 10,000 square feet based incubator. Of course it's funded by Government of Karnataka. So illi enagutte andre, so there are few students who are enter into incubator and they graduate and they start on their own. On the other side, there are many students of ours who have, without any incubator support, they have started on their own and today they are successful entrepreneurs. So Mr. Abdul Munir anta nanna student avanu, he runs a company called Maddox Technologies and today our business turnover 1 crore ಮೇಲೆ ಇದೆ. So basically he was a MBA student and now he is doing business in a great way. This is a very great success story. ಅದೇ ಥರ ಇನ್ನೊಬ್ಬ ಸ್ಟೂಡೆಂಟ್ ಇದ್ದಾರೆ, ಪ್ರಭಾಕರ್ ಪೈ ಅಂತ. ಈಸ್ ಅವರ್ ಎಕ್ಸಿಸ್ಟಿಂಗ್ ಸ್ಟೂಡೆಂಟ್. ಸೊ ಅವರು ಕಮ್ಸ್ ಫ್ರಮ್ ಎ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್, ಬಟ್ ಡೆಸ್ಪೈಟ್ ದಟ್ he has opened his own community. Like if you want to invest in stocks, ಹೇಗೆ ನಾವು ಯಾವ ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಹೇಗೆ ನಾವು ದುಡ್ಡು ಬೆಳೆಸ್ಬೋದು ಅಂತ he has created his own community. ಸೊ ಇದು ಬರೀ ಸ್ಟೂಡೆಂಟ್ ಗ್ರ್ಯಾಜುಯೇಷನ್ ಆದಮೇಲೆ ಅಲ್ಲ ಸಕ್ಸಸ್ ಸ್ಟೋರೀಸ್ ಕ್ರಿಯೇಟ್ ಆಗೋದು. ಆಗಲೇ ಹೇಳ್ದಂಗೆ ವಿ ಹ್ಯಾವ್ ಎ ಸೆಂಟರ್ ಫಾರ್ ಎಂಟ್ರಪ್ರಿನರ್ಶಿಪ್ ಆ್ಯಂಡ್ ವಿ ಹ್ಯಾವ್ ಮೇಡ್ ಫಾರ್ ಆಲ್ ಯು ಜಿ ಕೋರ್ಸಸ್ ಎಂಟ್ರಪ್ರಿನರ್ಶಿಪ್ ಆ್ಯಸ್ ಎ ಕಾಮನ್ ಕೋರ್ಸ್. ಆ್ಯಂಡ್ ಇದಕ್ಕೋಸ್ಕರ ನಾವು ಬ್ಯಾಪ್ಸನ್ ಕಾಲೇಜ್ USA, ಇಟ್ ಈಸ್ ಅ ನಂಬರ್ 1 ಎಂಟ್ರಪ್ರಿನರ್ಶಿಪ್ ಸ್ಕೂಲ್ ಇನ್ ದ ವರ್ಲ್ಡ್, ಅವ್ರ ಜೊತೆ ನಾವು ಟೈ ಅಪ್ ಮಾಡ್ಕೊಂಡಿದ್ದೀವಿ. ಸೊ ಇದರಿಂದ ನಾವು ಸ್ಟೂಡೆಂಟ್ಸ್ಗೆ ನಾವು ಎಂಟ್ರಪ್ರಿನರ್ಶಿಪ್ ಬಗ್ಗೆ ತುಂಬ ಕಾಳಜಿ ಕೊಡ್ತೀರಿ ಆ್ಯಂಡ್ ವಿ ಆಲ್ಸೋ ನರ್ಚರ್ ದೆಮ್ ಟು ಸ್ಕೇಲ್ ಅಪ್. ಇಂಜಿನಿಯರಿಂಗನ್ನು ಹೊರತುಪಡಿಸಿ ಬೇರೆ ಕ್ಷೇತ್ರದಲ್ಲಿ ಇತ್ತೀಚೆಗೆ ಯಾವ ರೀತಿಯಾಗಿ ಇಂಪ್ಲಿಮೆಂಟ್ಸ್ ಆಗ್ತಾ ಇದೆ, ನೀವು ಅದನ್ನು ಯಾವ ರೀತಿಯಾಗಿ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀರಾ ಅಂತ ತಿಳಿಸ್ಕೊಡಿ. ಈಗ ಇಂಜಿನಿಯರಿಂಗ್ ಆ್ಯಂಡ್ ಮೆಡಿಕಲ್ ಬಿಟ್ಟರೆ ವಿ ಹ್ಯಾವ್ ಮ್ಯಾನೇಜ್ಮೆಂಟ್, ವಿ ಹ್ಯಾವ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಆ್ಯಂಡ್ ದ ಸೋಷಿಯಲ್ ಸೈನ್ಸಸ್ ಆ್ಯಂಡ್ ಲಾ. So these are the schools which are non-core kind of domains actually, other than health science and engineering science. So ಇಲ್ಲಿ ಏನಾಗುತ್ತೆ, ನಾನು ಆಗಲೇ ಪ್ರೊಫೆಸರ್ ರಾಬರ್ಟ್ ಲ್ಯಾಂಗರ್ ಬಗ್ಗೆ ಹೇಳ್ದಾಗೆ, ಸೊ ಇಫ್ ಯು ಹ್ಯಾವ್ ಟು ಬಿ ಆನ್ ದ ಟಾಪ್ ಆರ್ ಇಫ್ ಯು ವಾಂಟ್ ಟು ಬಿ ಎ CXO, ಸೊ ವಿ ಹ್ಯಾವ್ ಟು ಪ್ಲೇ ಮಲ್ಟಿಪಲ್ ಹ್ಯಾಟ್ಸ್. ಓಕೆ, ಸೊ ಈ ಮಲ್ಟಿಪಲ್ ಹ್ಯಾಟ್ಸ್ ಅಂದರೆ ಏನಂದರೆ ಬೇಸಿಕಲಿ ದೇರ್ ಆರ್ 2 ಥಿಂಗ್ಸ್. ಒಂದು ಸಸ್ಟೈನಬಿಲಿಟಿ, ಇನ್ನೊಂದು ಕಾಂಪಿಟೇಟಿವ್ನೆಸ್. ಸಸ್ಟೈನಬಿಲಿಟಿ ಅಂದರೆ ಅಫ್ಕೋರ್ಸ್ ಕಾರ್ಬನ್ ನ್ಯೂಟ್ರಾಲಿಟಿ, ಹೌ ವಿ ಕ್ಯಾನ್ ಸೇವ್ ಅವರ್ ಎನ್ವಿರಾನ್ಮೆಂಟ್, ಆ ಕಾನ್ಸೆಪ್ಟ್. ಆನ್ ದ ಅದರ್ ಸೈಡ್ ಅಫ್ಕೋರ್ಸ್ ಬರೀ ಇದೇ ಮಾಡೋದು, ಬರೀ ಇದು ಎನ್ವಿರಾನ್ಮೆಂಟ್ ಸೇವ್ ಮಾಡಿ ಸಸ್ಟೈನಬಲ್ ಆಗಿರೋದ್ರಿಂದ ನಾವು ದುಡ್ಡು ಮಾಡೋಕ್ಕಾಗೋದಿಲ್ಲ. ಕಂಪ್ನೀಸ್ ಹ್ಯಾವ್ ಟು ಮೇಕ್ ಮನಿ, ಪೀಪಲ್ ಹ್ಯಾವ್ ಟು ಅರ್ನ್ ಮನಿ, ಪೀಪಲ್ ಹ್ಯಾವ್ ಟು ದೇರ್ ಪರ್ ಕ್ಯಾಪಿಟಲ್ ಇನ್ಕಮ್ ಶುಡ್ ಇಂಪ್ರೂವ್. ಸೊ ಇಟ್ಸ್ ಎ ಟ್ರೇಡ್ ಆಫ್ ಸಸ್ಟೈನಬಿಲಿಟಿ, ಕಾಂಪಿಟೇಟಿವ್ನೆಸ್. ಸೊ ಇದನ್ನು ನಾವು ನರ್ಚರ್ ಮಾಡೋದಕ್ಕೆ ವಿ ಹ್ಯಾವ್ ಎ ವೆರಿ ಗುಡ್ ಮ್ಯಾನೇಜ್ಮೆಂಟ್ ಸ್ಕೂಲ್. ವಿ ಟ್ರೈನ್ ದೆಮ್ ಆನ್ ಸಸ್ಟೈನಬಿಲಿಟಿ ವಿತ್ ಮೇಕಿಂಗ್ ಮನಿ. ಓಕೆ, ಸೊ ದಟ್ ಈಸ್ ಒನ್ ಆಸ್ಪೆಕ್ಟ್. ಆ್ಯಂಡ್ ವಿ ಆಲ್ಸೋ ಹ್ಯಾವ್ ಸಮ್ ಸ್ಪೆಷಲೈಸ್ಡ್ ಸೆಂಟರ್ಸ್ ಲೈಕ್ CNSS ಅಂತ ಇದೆ, ಸೆಂಟರ್ ಫಾರ್ ನ್ಯಾಷನಲ್ ಸೆಕ್ಯೂರಿಟಿ ಸ್ಟಡೀಸ್ ಅಂತ. ಇಟ್ಸ್ ಒನ್ ಆಫ್ ದ ನಿಶ್ ಸ್ಕೂಲ್ ಆ್ಯಕ್ಚುಲಿ. ದೇ ಆರ್ ಇನ್ ಟು ಪಾಲಿಸಿ ಮೇಕಿಂಗ್. ಇನ್ಫ್ಯಾಕ್ಟ್ ಟುಡೇ, ಇವತ್ತು ಬೆಳಗ್ಗೆ we had a round table on climate change. So ಈ ಥರ ನಾವು ಪಾಲಿಸಿ ಇಶ್ಯೂಸ್, ತುಂಬ ಸ್ಟ್ರಾಟಜಿಕ್ ಇಶ್ಯೂಸ್ ಅಟ್ ದ ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್, ಗ್ಲೋಬಲ್ ಲೆವೆಲ್, ನಾವು ವಿ ಟ್ರೈ ಟು ಮೇಕ್ ಎ ವೈಟ್ ಪೇಪರ್ಸ್ ಆ್ಯಂಡ್ ವಿ ಟ್ರೈ ಟು ಪ್ರಪೋಸ್. ಸೊ ಇದರಿಂದ ಸ್ಟೂಡೆಂಟ್ಸ್ಗೆ ದೇ ಗೆಟ್ ಎ ಐಡಿಯಾ ಆ್ಯಂಡ್ ಎಕ್ಸ್ಪೋಜರ್ ಅಬೌಟ್
what's happening in other countries, plus how we can benchmark with other countries. So these are the aspects which we can think of. ಪ್ಲಸ್ ನಾನು ಆಗಲೇ ಹೇಳ್ದಾಗೆ ಇಮರ್ಷನ್ ಪ್ರೋಗ್ರಾಮ್ ಅಂತ ನಾವು ಕರಿತೀರಿ. ನಮ್ಮ ಮ್ಯಾನೇಜ್ಮೆಂಟ್ ಸ್ಕೂಲ್ಗೆ ಜರ್ಮನಿಯಿಂದ ಪ್ರತಿ ವರ್ಷ 2 ವಾರಕ್ಕೆ ಬಂದು ದೇ ಡೂ ಎ ಮಿನಿ ಪ್ರಾಜೆಕ್ಟ್. ಆನ್ ದ ಅದರ್ ಸೈಡ್ ನಮ್ಮ ಸ್ಟೂಡೆಂಟ್ಸು ದೇ ಗೋ ಅಬ್ರಾಡ್ ಲೈಕ್ ಕಂಟ್ರೀಸ್ ಲೈಕ್ ಮಲೇಷಿಯಾ, ಡಿಫ್ರೆಂಟ್ ಕಂಟ್ರೀಸ್, ಆ್ಯಂಡ್ ದೇ ಡೂ ದಟ್ ಇಮರ್ಷನ್ ಪ್ರೋಗ್ರಾಮ್. ಸೊ ಇದರಿಂದ ಏನಾಗುತ್ತೆ, ಡ್ಯೂರಿಂಗ್ ದರ್ ಟೆನ್ಯೂರ್ ಇಟ್ ಸೆಲ್ಫ್ ಅವ್ರಿಗೆ ಒಂದು ಗ್ಲೋಬಲ್ ಎಕ್ಸ್ಪೋಜರ್ ಸಿಗುತ್ತೆ. ಐ ಥಿಂಕ್ ದೆರ್ ಈಸ್ ಎ ಗುಡ್ ಎಕ್ಸ್ಪೋಜರ್ ಫಾರ್ ದ ಸ್ಟೂಡೆಂಟ್ಸ್ ಟು ಕನೆಕ್ಟ್, co-create and move forward. ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ರಿ, ಸಾಕಷ್ಟು ವಿಚಾರದ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ನಾನು ಕೂಡ ರಾಮಯ್ಯ ಯೂನಿವರ್ಸಿಟಿ ಬಗ್ಗೆ ನಾನು ಕೇಳಿದ್ದೀನಿ, ನನ್ನ ಕಸಿನ್ಸ್ ಕೂಡ ಅಲ್ಲೇ ಓದಿದ್ದಾರೆ, ಅಲ್ಲಿ ಫ್ಯಾಕಲ್ಟಿ ಬಗ್ಗೆನೂ ಕೂಡ ನಾನು ಹೆಚ್ಚಾಗಿ ಕೇಳಿದ್ದೀನಿ. ಸೊ ನಾನು ಕೂಡ ವೀಕ್ಷಕರಿಗೆ ಅದನ್ನೇ ಹೇಳ್ತೀನಿ, ಈಗ ಅಡ್ಮಿಷನ್ ಸ್ಟಾರ್ಟ್ ಆಗ್ತಾ ಇದೆ, ಎಷ್ಟೋ ಜನಕ್ಕೆ ಇಂಜಿನಿಯರಿಂಗ್ ಮಾಡಬೇಕು, ಮೆಡಿಕಲ್ ಜಾಯ್ನ್ ಆಗಬೇಕು ಅನ್ನೋದು ಕನಸಾಗಿರುತ್ತೆ. ಸೊ ಈ ಕನಸನ್ನು ಎಲ್ಲೋ ಬೇರೆ ಕಡೆ ಹೋಗಿ ಸ್ಪಾಯ್ಲ್ ಮಾಡಬೇಡಿ.